ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ನಮ್ಮಲ್ಲಿ ಫ್ರಿಡ್ಜ್ ಇಲ್ಲ, ಸೊ ಹಾಗಾಗಿ ಫ್ರಿಡ್ಜ್ ತೊಗೊಂಬರೋಣ ಅಂಥೇಳಿ ಇವತ್ತು ಫಿಕ್ಸ್ ಆಗಿದ್ದೀವಿ. ಅಂದರೆ ಇವತ್ತು ಬುಧವಾರ, ನಾಳೆ ಗುರುವಾರ, ಸಂಕ್ರಾಂತಿ ಹಬ್ಬ ಇದೆ. ಸೊ ಸಂಕ್ರಾಂತಿ ಪೂಜೆ ಮಾಡಬೇಕಾದ್ರೆ ಫ್ರಿಡ್ಜ್ಗೂ ಪೂಜೆ ಮಾಡಬೇಡ ಅಂಥೇಳಿ ಫೈನಲಿ ಡಿಸೈಡ್ ಆಗಿ ಇವತ್ತು, ಅಂದರೆ ಒಂದು ವಾರದಿಂದನೇ ಹುಡುಕ್ತಾ ಇದ್ವಿ, ಅಂದರೆ ಫ್ರಿಡ್ಜ್ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಟೈಮ್ ಆಗ್ತಿರಲಿಲ್ಲ. ಇವತ್ತು ಫೈನಲಿ ಹೋಗ್ಬಿಟ್ಟು ಫ್ರಿಡ್ಜ್ ತೊಗೊಂಡ್ಬಿಡೋಣ, ಹೆಂಗೂ ಸಂಕ್ರಾಂತಿ ಹಬ್ಬಕ್ಕೆ ಆಫರ್ ಎಲ್ಲ ಬಿಟ್ಟಿರ್ತಾರೆ ಅಂತೇಳಿ ಬೆಳಗ್ಗೆ ಡಿಸೈಡ್ ಮಾಡಿದ್ವಿ. ಈಗ 4 o'clock ಆಗಿದೆ. ಇನ್ನೂ ಮಗ ಬರಬೇಕು. ಮಗ ಬಂದಮೇಲೆ ಅವನು ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ಹಸ್ಬೆಂಡು ಬರಬೇಕು. ಮಗನ ಕರ್ಕೊಂಡು ಹಸ್ಬೆಂಡ್ ಜೊತೆಗೆ ಬರ್ತಾರೆ. ಸೊ ಅವರೆಲ್ಲ ಬಂದಮೇಲೆ ಒಂದು 6-6:30 ಹಂಗೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಸೊ ಅಂದರೆ ನಮ್ಮನೇಲಿ ಇದುವರೆಗೂ ಫ್ರಿಡ್ಜ್ ಇರಲಿಲ್ಲ. ಫ್ರಿಡ್ಜನ್ನದು ಯೂಸ್ ಮಾಡ್ತಾ ಇರೋದು ಲೈಫಲ್ಲಿ ಇದೇ ಫಸ್ಟ್ ಟೈಮು. ಫ್ರಿಡ್ಜ್ ಅವಶ್ಯಕತೆ ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ವಿ. ಈಗ ಮಕ್ಕಳೆಲ್ಲ ಬಂದ್ರಲ್ಲ, ಅದು ಇದು ಬೇಕಾಗುತ್ತೆ. ಸೊ ಹಾಗಾಗಿ ಫ್ರಿಡ್ಜ್ ತೊಗೊಂಬೇಡ ಅಂತೇಳಿ ಡಿಸೈಡ್ ಆದ್ವಿ. ಇದು ಬಂದು ನಾವು ಲಾಸ್ಟ್ ವೀಕೆ ಹೋಗಿದ್ವಿ. ಒಂದು ಅಂಗಡಿ ಮೈಸೂರಲ್ಲಿರ್ತಕ್ಕಂಥ ಪಯ್ಯ ಶೋರೂಮ್ಗೆ ಹೋಗಿದ್ವಿ. ಅಲ್ಲಿ ನಮಗೆ ಹೈಯರ್ ರೆಫರ್ ಮಾಡಿದರು. ಬಟ್ ಪ್ರೈಸಲ್ಲಿ ಅವ್ರು ಸ್ವಲ್ಪ ನಾವು ಕಮ್ಮಿ ಕೇಳಿದ್ವಿ, ಕಮ್ಮಿ ಮಾಡಲಿಲ್ಲ. ಸೊ ಹಾಗಾಗಿ ಅಲ್ಲಿ ತೊಗೊಂಡಿರಲಿಲ್ಲ. ಇನ್ನೂ ಟೈಮ್ ಇದೆಯಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಆಫರ್ ಎಲ್ಲ ಬಿಡ್ತಾರೆ, ಆವಾಗ ತೊಗೊಳ್ಳೋಣ ಅಂಥೇಳಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಆಮೇಲೆ ಇವ್ರ ಫ್ರೆಂಡ್ ಯಾರೋ ರೆಫರ್ ಮಾಡಿದ್ರು, ಇಲ್ಲ ಶಾಪಿಂಗ್ ಮಾಲ್ ಇದೆಯಲ್ಲ ರಿಲಯನ್ಸ್ ಡಿಜಿಟು, ಅಲ್ಲಿ ಆಫರ್ ಬಿಟ್ಟಿರ್ತಾರೆ ಸಂಕ್ರಾಂತಿಗೆ. ಅದು ಅಲ್ಲದೆ ನೀವು ಹೋಗ್ಬಿಟ್ಟು ನಂಗೆ ಫೋನ್ ಮಾಡಿಕೊಡಿ, ಕಮ್ಮಿ ಮಾಡಿಸ್ಕೊಡ್ತೀನಿ ಅಂತ. ಇನ್ನು ಇಲ್ಲಿಗೆ ಬಂದ್ವಿ. ಇಲ್ಲೂ ಕೂಡ ಸಂಕ್ರಾಂತಿ ಸೆಲೆಬ್ರೇಷನ್ ಅಂತೇಳಿ ತುಂಬ ಡೆಕೋರೇಟ್ ಎಲ್ಲ ಮಾಡಿದ್ರು, ಚೆನ್ನಾಗಿತ್ತು. ಇನ್ನು ರಿಲಯನ್ಸ್ ಡಿಜಿಟ್ ಬಂದು ಮೇಲೆ ಇತ್ತಲ್ಲ, ಸೊ ಮೇಲೆ ಹೋಗೋಣ ಅಂಥೇಳಿ ಹೋಗ್ತಾಯಿದ್ವಿ. ಸೊ ಫ್ರೆಂಡ್ ಹೇಳಿದರು, ಹೋಗ್ಬಿಟ್ಟು ನೀವು ಮಾಡೆಲ್ ಯಾವುದು, ಯಾವ ಕಂಪ್ನಿ, ಎಲ್ ಜಿಗೆ ರೆಫರ್ ಮಾಡಿದ್ರು ಅವರು. ಎಲ್ ಜಿನೇ ತೊಗೊಳ್ಳಿ, ಚೆನ್ನಾಗಿದೆ ಅಂತೇಳಿ. ಸೊ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಹೈಯರ್ ಅಂತ ನಮ್ಮ ಮೈಂಡಲ್ಲಿತ್ತು. ಅವ್ರು ಎಲ್ ಜಿ ಹೇಳಿದರು. ಹೋಗ್ಬಿಟ್ಟು ಅಲ್ಲಿ ನೋಡೋಣ ಅಂಥೇಳಿ ಹೋದ್ವಿ. ಇನ್ನು ರಿಲಯನ್ಸ್ ಡಿಜಿಟಲ್ಲೂ ಕೂಡ ಆಚೆ ಕಡೆಯಿಂದ ರಂಗೋಲಿ ಎಲ್ಲ ಬಿಟ್ಟು ಅವರು ಮಕರ ಸಂಕ್ರಾಂತಿಗೆ ಡೆಕೋರೇಷನ್ ಎಲ್ಲ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಇನ್ನು ಬಂದ್ವಿ. ಇಲ್ಲಿ ಬಂದಮೇಲೆ ಅವರು ಎಲ್ ಜಿ ಮತ್ತು ಸ್ಯಾಮ್ಸಂಗ್ ಎರಡೂ ರೆಫರ್ ಮಾಡಿದ್ರು. ಎರಡರದ್ದು ಫ್ಯೂಚರ್ಸ್ ಎಲ್ಲ ಹೇಳಿದರು. ನನಗೆ ಎಲ್ ಜಿ ಬೆಟರ್ ಅನ್ನಿಸ್ತು. ಇನ್ನು ಹೈಯರ್ನ ಕೈ ಬಿಟ್ವಿ, ಹೈಯರ್ನ ಬೇಡ ಅಂಥೇಳಿ ಇನ್ನು ಎಲ್ ಜಿಗೆ ಹೋದ್ವಿ. ಮತ್ತು ತೊಗೊಳಕ್ಕಿಂತ ಮುಂಚೆ ಅವ್ರ ಹತ್ರ ಹೇಳಿದ್ದೆ ನನಗೆ ನಾಳೆ ಡೆಲಿವರಿ ಬೇಕು ಅಂತೇಳಿ. ಸೊ ಅವರು ನಾಳೆ ಡೆಲಿವರಿ ಕೊಡಿಸ್ತೀವಿ ಮಧ್ಯಾಹ್ನದೊಳಗಡೆ ಅಂತ ಹೇಳಿದರು. ಸೊ ಹಾಗಾಗಿ ಫೈನಲಾಗಿ ಅಲ್ಲೇ ಬುಕ್ ಮಾಡಿ ಬಿಲ್ಲೆಲ್ಲ ಪೇ ಮಾಡಿ ಬಿಲ್ನು ಈಸ್ಕೊಂಡು ಬಂದ್ವಿ. ನಾಳೆ ಬರುತ್ತಲ್ಲ ಒಟ್ಟಿಗೆ ಸಂಕ್ರಾಂತಿ ಪೂಜೆಗೆ ಫ್ರಿಡ್ಜ್ನು ಪೂಜೆ ಮಾಡಬೇಡ ಅಂಥೇಳಿ ಫಿಕ್ಸ್ ಆಗಿದ್ವಿ. ಸೊ ನಾಳೆ ನೋಡಬೇಕು ಎಷ್ಟು ಗಂಟೆ ಕಳಿಸ್ತಾರೆ. ಟೈಮಿಂಗ್ಸ್ ಹೇಳಿಲ್ಲ, ಬ್ಯಾಂಗ್ಳೂರಿಂದ ಬರಬೇಕು ಅದು ಅಂತ ಹೇಳಿದ್ದಾರೆ. ಸೊ ಒಟ್ಟಿನಲ್ಲಿ ನಾಳೆ ಬರುತ್ತೆ ಅಂತ ಹೇಳಿದರೆ, ನಾನಂತೂ ಅಂದ್ಕೊಂಡಿದ್ದೀನಿ ಸಂಜೆನಾದರೂ ಪರವಾಗಿಲ್ಲ ಬಂದ ಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಗೆ ಸಂಕ್ರಾಂತಿ ಪೂಜೆನೂ ಅಷ್ಟೇ ಅಂದ್ಕೊಂಡು ಬಂದ್ವಿ. ಇನ್ನು ಕೆಳಗೆ ಬರೋದೇ ಇಲ್ಲಿ ಮಗಳು ಕಾರೆಲ್ಲ ನಿಲ್ಲಿಸಿದ್ರಲ್ಲ, ಸೊ ಅಂದರೆ 2 ರೌಂಡ್ಗೆ 150 ಹೋಗ್ಬೇಕಾರೆ ಹಠ ಮಾಡಿದ್ಲು. ಇನ್ನು ಎಕ್ಸಿಟು ಅಲ್ಲೇ ಅಲ್ಲ, ಸೊ ಹಾಗಾಗಿ ನೋಡಿಬಿಟ್ಲು, ಮತ್ತೆ ಹಠ ಮಾಡಿದ್ಲು. ಇನ್ನು ಓಡಿಸೋಣ ಅಂಥೇಳಿ ಅವಳನ್ನ ಕೂರಿಸಿದ್ರು. ಇನ್ನು ಮಗನೂ ಕೂಡ ಅವ್ನು ಬಿಡ್ತಾನೆ, ನಾನು ಓಡಿಸ್ಬೇಕು ಅಂತ ಹೇಳ್ದ. ಒಂದರಲ್ಲಿ ಕೂರಿಸಲ್ಲ ಅಂತ ಹೇಳಿದ್ರು. ಸೊ ಇದರಲ್ಲಿ ಇವಳನ್ನ ಕೂರಿಸಿ ಇನ್ನೊಂದರಲ್ಲಿ ಅವನು ಬೈಕಲ್ಲಿ ತೊಗೋತೀನಿ ಅಂತ. ಸೊ ಫಸ್ಟ್ ಇವಳು ಹೋಗಿ ಬರಲಿ ಅಂಥೇಳಿ ಇವಳಿಗೆ ಕಳಿಸಿದ್ವಿ. ಇವಳಂತೂ ಎಷ್ಟು ಎಂಜಾಯ್ ಮಾಡ್ತಿದ್ಲು ಅಂದರೆ ಅದನ್ನು, ಈಗ ಸಖತ್ ಹಠ ಕಲ್ತ್ಬಿಟ್ಟಿದ್ದಾಳೆ. ಇನ್ನು ಇದು 2 ರೌಂಡ್ ಆದಮೇಲೂ ಕೂಡ ಮತ್ತೆ ಆಡಬೇಕು ಅಂತ ಎಲ್ಲ ಆಟ ಮಾಡ್ತಾಳೋ ಅಂತ ಭಯ ನಮಗೆ. ನೋಡಬೇಕು. 2 ರೌಂಡ್ ಓಡಿಸ್ತಾರಂತೆ 150 ರೂಪೀಸ್ಗೆ. ಅದಕ್ಕೆ ಸ್ಲೋವಾಗೇ ಕರ್ಕೊಂಡೋಗಿ ಅಂತ ಹೇಳಿದ್ದೀನಿ. ಅವಳಿಗೆ ಜಾಸ್ತಿ ಹೊತ್ತಾದಂಗೆ ಆಗಬೇಕು, ಆವಾಗ ಸ್ವಲ್ಪ ಸಮಾಧಾನ ಆಗ್ತಾಳೆ ಅಂಥೇಳಿ. ಇನ್ನು ಇದು ಆಡಿಸಿದ್ವಿ. ಇನ್ನು ಇದಾದಮೇಲೆ ಮಗನೂ ಕೂಡ ಬೇರೆದು ಬೈಕೇನೋ ಓಡಿಸ್ತೀನಿ ಅಂತ ಹೇಳಿದ್ನಲ್ಲ, ಇನ್ನು ಅವನು ಬೈಕ್ ಓಡಿಸ್ತೀನಿ ಅಂತ ಅಂದ. ಸೊ ಇದು ಹೆಂಗೆ ಅಂತಂದರೆ, ಮಾಮೂಲಿ ನಾರ್ಮಲ್ ಬೈಕ್ ಓಡಿಸ್ದಂಗೆ ಎಕ್ಸಲೇಟರ್ ಕೊಟ್ಕೊಂಡು ಹೋಗಬೇಕು. ಇದು ರಿಮೋಟ್ ಕಂಟ್ರೋಲ್ ಇರೋಲ್ಲ, ಬಟ್ ಅವಳು ಓಡಿಸಿದ್ದು ರಿಮೋಟ್ ಕಂಟ್ರೋಲ್ ಇತ್ತು. ಇನ್ನು ಇವನು ಓಡಿಸ್ಕೊಂಡು ಇವಂದು 2 ರೌಂಡು 150 ರೂಪೀಸು. ಇವನ್ನ ಓಡಿಸ್ಕೊಂಡು ಬರೋ ತನಕನೂ ಅವಳು ಕಾರಿಂದ ಎದ್ದೇ ಇರಲಿಲ್ಲ. ಇವಂದು 2 ರೌಂಡ್ ಆಗೋ ತನಕನೂ ಇನ್ನೂ ನನಗೂ ಓಡಿಸ್ತಾರೆ ಅಂತಾನೆ ಕಾರಲ್ಲೇ ಕೂತಿದ್ಲು. ಎದ್ದು ಬಾ ಅಂತಂದರೆ ನನ್ನ ಹಸ್ಬೆಂಡ್ ಇದ್ದರು ಅವಳ ಹತ್ರ ಎದ್ದೋಳು ಅಂತಂದರೂ ಬರ್ತಾನೆ ಇರಲಿಲ್ಲ ಅವಳು. ಇನ್ನು ಫೈನಲಿ ಇವಂದು ಮುಗಿದ ಮೇಲೆ ಅವಳನ್ನ ಕಾರಿಂದ ಏಳಿಸ್ಕೊಂಡು ಸಮಾಧಾನ ಮಾಡ್ಕೊಂಡು ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತೆ ಓಡಿಸು ಅಂತೇಳಿ ಅವಳನ್ನ ಕರ್ಕೊಂಡು ಸಮಾಧಾನ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಸಾಕಾಯಿತು. ಮಕ್ಕಳದ್ದು ಇದೊಂದು, ಎಲ್ಲರೂ ಹೋಗ್ಬಿಟ್ರೆ, ಯಾರು ನೋಡಿಬಿಟ್ರೆ ಅದನ್ನೇ ಹಠ ಹಿಡಿತಾರೆ. ಇನ್ನು ತಗೊಳ್ಳೋ ಅಂಥದ್ದು ಅಲ್ಲ ಅದು. ಸೊ ಹಾಗಾಗಿ ಹಿಂಗೋ ಕರ್ಕೊಂಡು ಬಂದು ಇಲ್ಲಿ ಆಚೆ ಅದು ತೋರಿಸ್ತಾ ಇದ್ದ, ಹಂಗೂ ಸಮಾಧಾನ ಆಗ್ತಾಯಿಲ್ಲ ಅವಳು. ಮತ್ತೆ ಕರ್ಕೊಂಡು ಹೋಗು ಬಾ, ಮತ್ತೆ ರೌಂಡ್ ಓಡಿಸು ಬಾ ಅಂತ ಆಟ ಮಾಡ್ತಾನೆ ಇದ್ಲು. ಫೈನಲಿ ಕರ್ಕೊಂಡು ಬಂದ್ವಿ.
ಇನ್ನು ಮನೇಲಿ ಫುಡ್ ಏನು ಪ್ರಿಪೇರ್ ಮಾಡಿರಲಿಲ್ಲ, ಸೊ ಹೊರಗಡೆಯಿಂದನೇ ಪಾರ್ಸೆಲ್ ಕಟ್ಸ್ಕೊಂಡು ಹೊರಟ್ವಿ. ಸೊ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಇನ್ನು ನಾಳೆ ಬರುತ್ತೆ ಫ್ರಿಜ್ಜು. ನಾಳೆ ವಿಡಿಯೋದಲ್ಲಿ ಫ್ರಿಜ್ದೆಲ್ಲ ಶೇರ್ ಮಾಡ್ಕೋತೀನಿ. ಸೊ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.